ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಅಪ್ಪುಶ್ರೀ. ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಹ್ಯಾಪಿನೆಸ್, ಎಕ್ಸ್ಟ್ರಾ ಜಾಯ್ ಕೊಡಕ್ಕೆ ಬಂದಿದೆ ಈ ನಮ್ಮ ಕಿಡ್ಸ್ ದುನಿಯಾ ಶೋ. ಇದು ಪಕ್ಕಾ ಫುಲ್ ಎಂಟರ್ಟೈನ್ಮೆಂಟ್. ಪವರ್ಡ್ ಬೈ ಕೆಕೆ ಸ್ಟುಡಿಯೋಸ್. ಪ್ರಪಂಚದಲ್ಲಿ ಅತ್ಯಂತ ಸುಂದರವಾಗಿರೋ ಜಾಗ ಅಂತಂದ್ರೆ ನಮ್ಮ ಹೃದಯ. ಯಾಕಂತಂದ್ರೆ ಅದನ್ನ ನೋಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಸೊ ಅದೇ ರೀತಿ ಪ್ರಪಂಚದಲ್ಲಿ ಸುಂದರವಾಗಿರೋದಂತಂದ್ರೆ ನಮ್ಮ ಪುಟಾಣಿ ಮಕ್ಕಳು. ನಿಮ್ಮನ್ನು ಎಂಟರ್ಟೈನ್ ಮಾಡಲು ಬರುತ್ತಿದ್ದಾರೆ ನಮ್ಮ ಬ್ಯೂಟಿಫುಲ್ ಚಿಲ್ಡ್ರನ್ಸ್. ಇದು ಫೈಟಿಂಗ್ ಮಾಡೋ ಶೋ ಅಲ್ಲ, ಎಂಟರ್ಟೈನ್ಮೆಂಟ್ ಶೋ. ನಾನ್ ತಿಂದ್ರೆ ಪಾನಿಪುರಿ, ಜಿಪ್ಪಕ್ಕ ಬಡಿ ಬಡಿ. ಏನ್ ಹೆಸರು? ಮಹಿತ್. ಮಹಿತ್ ಅನ್ನೋ ಹೆಸರು ಮೀನಿಂಗು ಗೊತ್ತಿಲ್ಲ. ಹೆಸರು ಮೀನಿಂಗ್ ಗೊತ್ತಿಲ್ಲ ಅಂತನಾ? ಹೆಸರು ಮೀನಿಂಗ್ ಗೊತ್ತಿಲ್ಲ ಅಂತನಾ? ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಹೆಸರು ಮೀನಿಂಗ್ ಗೊತ್ತಿಲ್ಲ, ಯಾಕೆ? ಅದ್ರ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ವಾ? ಯಾಕೆ ಇಟ್ಟಿದ್ರೆ ಅಂತ ಅಮ್ಮ ಕೇಳ್ಬೇಕಲ್ಲ? ನಾನ್ ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ಕೇಳ್ಬೇಕು. ನೀನ್ ಹೆಸರು ಮೀನಿಂಗ್ ತಿಳ್ಕೊಬೇಕಂತ ಗೊತ್ತಿರಲ್ವಾ? ಇಂಟ್ರೆಸ್ಟಿಂಗ್ ಇರುತ್ತಲ್ಲ. ನನ್ಗೆ ಇಂಟ್ರೆಸ್ಟ್ ಇರಲ್ಲ. ಇರುತ್ತಲ್ವಾ? ಇರಲ್ಲ. ನಿನ್ಗಿಲ್ವಾ? ಇಲ್ಲ ಅಂತಂದ್ರೆ ಮನುಷ್ಯನ ಬಾಡಿಯಲ್ಲಿ ಕಿವಿ ಯಾಕಿರ್ಬೇಕು? ಕಿವಿ ಹಿಯರ್ ಕೇಳಿಸ್ಕೊಳ್ಳೋದಕ್ಕೆ. ಮತ್ತೆ ಇದೇ ಪ್ಲೇಸ್ ಅಲ್ಲಿ ಹಾಕಿರ್ಬೇಕು ಕಿವಿ? ಅದೇ ಪ್ಲೇಸ್ ಅಲ್ಲಿ ಹಾಕಿರ್ಬೇಕು. ಅಲ್ಲೇ ಬ್ರೈನ್ ಇರೋದು. ಕಲ್ಲು ಒಳಗಡೆ ಇದೆಯಾ? ಕನೆಕ್ಟ್ ಆಗಿರುತ್ತೆ. ಬ್ರೈನು ಇಯರ್ ಡ್ರಮ್ಸ್. ಬ್ರೈನು ಇಯರ್ ಡ್ರಮ್ಸ್. ಓಕೆ, ಆಯ್ತು. ನೀನ್ ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಇನ್ನ ಡಿಸೈಡ್ ಮಾಡಿಲ್ಲ. ಯಾವಾಗ ಡಿಸೈಡ್ ಮಾಡ್ತೀಯಾ? ಟೈಮ್ ಬರುವಾಗ. ಅದೇ ಟೈಮ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದ್ ಯಾವಾಗಾದ್ರೂ ಬರ್ಬೋದು. ಯಾವಾಗಾದ್ರೂ ಬರ್ಬೋದು. ಪ್ರೆಸೆಂಟ್ ಇವಾಗ ಏನ್ ಮಾಡ್ತಾ ಇದೀನಿ ಅದ್ ವರ್ಕ್ ಅಷ್ಟೇ. ನಾಳೆ ನೋಡ್ಕೋಬೇಕು ಅಂತ ಇವಾಗ ನೀನ್ ಸತ್ತೋಗ್ತೀಯ ಅಂದ್ರೆ ನಿಂಗೆ ಗೊತ್ತಾ ಯಾವಾಗ ಸತ್ತೋಗ್ತೀವ? ಓಕೆ, ಆಯ್ತು. ಈ ಗೇಮ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಂತಂದ್ರೆ, ಗೇಮ್ಸ್ ಅಲ್ಲಿ ಬಂದ್ಬಿಟ್ಟು 3 ರೌಂಡ್ಸ್ ಇರುತ್ತೆ. 3 ರೌಂಡ್ಸ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ರೌಂಡ್ ಬಂದ್ಬಿಟ್ಟು ವಿಸಿಬಲ್ಸ್ ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು GK ಅಂದ್ರೆ ಜನರಲ್ ನಾಲೆಡ್ಜ್ ಕ್ವಶನ್ಸ್, ಮತ್ತೆ ಥರ್ಡ್ ರೌಂಡ್ ಬಂದ್ಬಿಟ್ಟು ಗೇಮ್ಸ್ ಇರುತ್ತೆ, ಅಂದ್ರೆ ಇಂಡೋರ್ ಗೇಮ್ಸ್ ಇರುತ್ತೆ. ಈ 3 ರೌಂಡ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಸ್ಮಾಲ್ ಪ್ರೈಸಸ್ ಇರುತ್ತೆ. ಓಕೆನಾ? ಓಕೆ, ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣವಾ? ಓಕೆ, ಫಸ್ಟ್ ರೌಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತಂದ್ರೆ, ನಾವೀಗ ಈ ಸ್ಕ್ರೀನ್ ನಲ್ಲಿ ವಿಜುವಲ್ಸ್ ಅನ್ನ ತೋರಿಸ್ತೀವಿ. ಒಂದೊಂದು ವಿಜುವಲ್ಸ್ ಅನ್ನು ಗೆಸ್ ಮಾಡೋದಕ್ಕೆ 20 ಸೆಕೆಂಡ್ಸ್ ಮಾತ್ರ ಟೈಮ್ ಇರುತ್ತದೆ. ಅವರವರ ಟೀಮ್ ಪಾರ್ಟ್ನರ್ ಜೊತೆ ಡಿಸ್ಕಷನ್ ಮಾಡಿಕೊಂಡು ಫಸ್ಟ್ ಯಾರು ವಿಸಿಲ್ ಸೌಂಡ್ ಮಾಡ್ತಾರೋ ಅವ್ರಿಗೆ ಫಸ್ಟ್ ಆನ್ಸರ್ ಹೇಳೋ ಚಾನ್ಸ್ ಸಿಗುತ್ತದೆ. ಅಂಡ್ ಆನ್ಸರ್ ಏನಾದರೂ ರೈಟ್ ಆದ್ರೆ 1 ಪಾಯಿಂಟ್ ಇರುತ್ತದೆ. ಒಂದ್ ವೇಳೆ ರಾಂಗ್ ಆದ್ರೆ ಬೇರೆ ಟೀಮ್ಗೆ ಚಾನ್ಸ್ ಆಗುತ್ತದೆ. ಒಂದು ವೇಳೆ ಫಸ್ಟ್ ಯಾರು ವಿಸಿಲ್ ಸೌಂಡ್ ಮಾಡ್ತಾರೋ ಅವ್ರು ಏನಾದರೂ ಆನ್ಸರ್ ರಾಂಗ್ ಹೇಳಿದ್ರೆ ನಮ್ಮ ಕಡೆಯಿಂದ ಪನಿಷ್ಮೆಂಟ್ ಇರುತ್ತೆ. ಅರ್ಥ ಆಯ್ತಾ? ಓಕೆನಾ? ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಆಟದ ಹೆಸರನ್ನು ಗುರುತಿಸಿ. ಓಕೆನಾ? 4 ಬಾಕ್ಸಸ್ ಇದೆ, ಅಂದ್ರೆ ಚೌಕ ತರ ಇದೆ. ಅಂಡ್ ಇದು ಬಾರ್ ತರ, ಬಾರ್ ಒಳಗಡೆ ಹೋಗ್ತೀವಲ್ಲ, ಸೊ ಆ ತರ. ಅಂದ್ರೆ ಇದು ಒಂದು ಆಟದ ನೇಮ್ ಹೇಳ್ಬೇಕು. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿ ಟೈಮ್ ನೌ. ಓಕೆ, ಅದು ಅಂದ್ರೆ ಆಟದ ಹೆಸರು. ನೀವೇನಾದ್ರೂ ಆಟ ಆಡ್ತೀರಲ್ಲ, ಸೊ ಆಟದ್ದು ಅದೇನಂತಾರೆ? 4 ಬಾಕ್ಸಸ್ ಅನ್ನ ಚೌಕ ಅಂತಾರೆ. ಸೊ ಇದನ್ನ ಅವೆರಡು ಸೇರಿದ್ರೆ ಏನಾಗುತ್ತೆ ಆನ್ಸರ್? ಇದು ಆನ್ಸರ್ ಏನು? ಚೌಕಾಬಾರ. ಓಕೆ, ಅದು ರೈಟ್ ರಾಂಗ ಆನ್ಸರ್? ಅಂದ್ರೆ ಚೌಕಾಬಾರ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ನೀವೇನ್ ಹೇಳ್ತೀರಾ? ಆನ್ಸರ್ ರೈಟ್ ರಾಂಗ? ರೈಟಾ? ಇದು ಕರೆಕ್ಟಾ ಇಲ್ಲ ರಾಂಗ್ ಆನ್ಸರ್ ಅಂತ ನೋಡೋಣ. ಆನ್ಸರ್ ಈಸ್ ಚೌಕಾಬಾರ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಮಹಿತ್ ಅಂಡ್ ಬ್ರೋತ್ 1 ಪಾಯಿಂಟ್. ಏನ್ ನಿನ್ನ ಹೆಸರು? ನನ್ನ ಹೆಸರು ಕಲ್ಕಿ ಕಿಶನ್. ಅಂದ್ರೆ ಕಲ್ಕಿ ಅಂದ್ರೆ ಕಲ್ಕಿ ನೇಮ್ ಮೀನಿಂಗು ಅಂದ್ರೆ ವಿಷ್ಣುದು 9th ಅವತಾರ.
ವಿಷ್ಣುದು 9th ಅವತಾರ. 9th ಅವತಾರ. ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ನಿನ್ಗೆ? ಅಮ್ಮ. ಈಗ ನಿಮ್ಮ ಅಮ್ಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ತೀಯ? ಎಲ್ಲ ತೆಗಿತ್ತು. ಅವತ್ತೆ ನಮ್ಮಮ್ಮನೇ ತೋರಿಸಿದ್ದು. ಅದಕ್ಕೆ ನಮ್ಮ ದೊಡ್ಡಮ್ಮನೇ ಅಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಹತ್ರ ಕರ್ಕೊಂಡೋದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಟ್ರು. ನಿನಗೆ ಹುಷಾರಿಲ್ದೆ ಇರೋವಾಗ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅಂಡ್ ಫ್ರೆಂಡ್ಲಿ ಆಗಿರ್ತಾರೆ ಅಮ್ಮ ಅಂತ ಹೇಳ್ಬಿಟ್ಟು. ಓಕೆನಾ? ಸರಿ, ಓಕೆ ಆಯ್ತು. ಓಕೆ, ಈಗ ಸೆಕೆಂಡ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಲಾ ಇದೆ ಪ್ಲಸ್ ಅಂದ್ರೆ RIP ಅಂತಂದ್ರೆ ಸಮಾಧಿ ಅದು. ಓಕೆನಾ? ಆಟದ ಹೆಸರನ್ನು ಗುರುತಿಸಿ. ಲೆಟ್ಸ್ ಸ್ಟಾರ್ಟ್ ದಿ ಟೈಮ್ ನೌ. ಅಂದ್ರೆ ನೀವು ಆಟ ಆಡ್ತೀರಲ್ವಾ? ಓಕೆ ಓಕೆ. ಏನ್ ಆನ್ಸರು? ಆರೈಕೆ. ಆರೈಕೆ ಅಂದ್ರೆ ಆಟದ ಹೆಸರು. ಆರೈಕೆ ಅಲ್ಲ, ಅಂದ್ರೆ ಎರಡು ಮಿಕ್ಸ್ ಮಾಡ್ಬೇಕು. ಇದು ಲಾ ಪ್ಲಸ್ RIP ಅಂತ ಇರ್ತಾರೆ, ಎರಡು ಮಿಕ್ಸ್ ಮಾಡಿದ್ರೆ ಆರೈಕೆ ಅಂತಂದ್ರೆ ಏನು? ಏನು ಆನ್ಸರು? ಲಗೋರಿ. ಓಕೆ, ನಿಮ್ದು ಆನ್ಸರು ಗೊತ್ತಿಲ್ವಾ? ಎಲ್ಲಾರು ಜಾತಿ ರತ್ನಾಲ್ರ LRIP ಅಂದ್ರೆ ಓಹೋ, ಓಕೆ ಓಕೆ ಓಕೆ. ಎಲ್ ಅಂತಂದ್ರೆ ಲಾಗ್ ಎಲ್ಲಿ ಬರುತ್ತಂತಲ್ಲ. ಓಕೆ, ಪ್ಲಸ್ RIP, LRIP. ಓಕೆ ಓಕೆ, LRP ಅಂಡ್ ಲಗೋರಿ. ಓಕೆ, ಈಗ ಯಾವ್ದು ರೈಟ್ ಆನ್ಸರ್ ಅಂತ ನೋಡೋಣ. ಓಕೆನಾ? ರೈಟ್ ಆನ್ಸರ್ ಈಸ್ ಲಗೋರಿ. 1 ಪಾಯಿಂಟ್ ಕಲ್ಕಿ ಅಂಡ್ ಕುಶಾಲ್. ನೀವಪ್ಪ ಹೆಸರೇನು? ಅಶೋಕ. ಅಮ್ಮ? ಜ್ಯೋತಿ. ಓಕೆ, ಅಮ್ಮ ಹೆಸರೇನಾ ಅಪ್ಪ ಹೆಸರೇನಾ ನಿನ್ಗೆ? ಅಪ್ಪ. ಯಾಕೆ? ಚಾಕ್ಲೇಟ್ಸ್ ಕೊಡ್ತಾರಂತನಾ? ಐಸ್ ಕ್ರೀಮ್ ಕೊಡ್ತಾರಂತನಾ? ಯಾವ ಸ್ಕೂಲ್ಗೆ ಹೋಗ್ತೀಯಾ? ನಾರಾಯಣ ಪಬ್ಲಿಕ್ ಸ್ಕೂಲ್ಗಾ? ಓಕೆ, ಸ್ಕೂಲ್ಗೆ ಹೋದ್ರೆ ಏನ್ ಮಾಡ್ತೀರಿ? ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ABCD ಹೇಳ್ಕೊಡ್ತಾರಾ? ABCD ಮತ್ತೆ ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಹೇಳ್ಕೊಡ್ತೀಯಾ? ABCDನಾ? ನಂಗೆ ಬರಲ್ಲ ABCD. ಹೇಳ್ಕೊಡಾಯ್ತು, ಹೇಳ್ಕೊಡು. ನೀನ್ ಇವಾಗ ಟೀಚರು, ನಾನು ಸ್ಟೂಡೆಂಟು. ಸರಿ, ಓಕೆ ಆಯ್ತು. ನಂಗೆ ABCD ಬರಲ್ಲ, ಹೇಳ್ಕೊಡು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ಗೂ ಬರಲ್ವಾ? ನಾವಿಬ್ರು ಲಾಸ್ಟ್. ಎರಡು ಟೀಮಲ್ಲಿ ಈಗ ಈಕ್ವಲ್ ಇದೆ ಪಾಯಿಂಟ್ಸ್. ಈಗ ಥರ್ಡ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಆಟದ ಹೆಸರನ್ನು ಗುರುತಿಸಿ. ಓಕೆ, ಸ್ಟಾರ್ಟ್ ದಿ ಟೈಮ್ ನೌ. ಓಕೆ, ಏನ್ ಆನ್ಸರು? ಸ್ನೇಕ್ ಅಂಡ್ ಲ್ಯಾಡರ್. ಆನ್ಸರ್? ಓಕೆ, ಸೇಮ್ ಇದೆ. ಓಕೆ, ರೈಟ್ ಆನ್ಸರ್ ಈಸ್ ಆನ್ಸರ್ ರೈಟ್ ರಾಂಗ್ ಅಂತ ನೋಡೋಣ. ಓಕೆನಾ? ರೈಟ್ ಆನ್ಸರ್ ಈಸ್ ಸ್ನೇಕ್ ಅಂಡ್ ಲ್ಯಾಡರ್. ಕಂಗ್ರ್ಯಾಚುಲೇಷನ್ಸ್ ಕಲ್ಕಿ ಅಂಡ್ ಕುಶಾಲ್. 1 ಪಾಯಿಂಟ್. ಈಗ ಫೋರ್ತ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಆಟದ ಹೆಸರು ಗುರುತಿಸಿ. ಫಸ್ಟ್ ಬಂದ್ಬಿಟ್ಟು ಕಬ್ಬಿದೆ ಅಂಡ್ ಡಿ ಎರಡು ಮಿಕ್ಸ್ ಮಾಡಿ ಒಂದು ಆಟದ ಹೆಸರು ಹೇಳ್ಬೇಕು. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿ ಟೈಮ್ ನೌ. ಓಕೆ, ಆನ್ಸರ್ ಏನು? ಕಬಡ್ಡಿ. ಓಕೆ, ನಿಮ್ದು ಆನ್ಸರು? ಚೆರ್ಕಾಟ. ಶರ್ಕಾಟ. ಓಕೆ, ಈಗ ಯಾರ್ದು ರೈಟ್ ಆನ್ಸರ್ ಅಂತ ನೋಡೋಣ. ಓಕೆನಾ? ರೈಟ್ ಆನ್ಸರ್ ಈಸ್ ಕಬಡ್ಡಿ. ಕಂಗ್ರ್ಯಾಚುಲೇಷನ್ಸ್ ಮಹಿತ್ ಅಂಡ್ ಬ್ರುವಂತ್. 1 ಪಾಯಿಂಟ್. ಓಕೆ, ಈಗ ಫಿಫ್ತ್ ಕ್ವಶನ್. ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಆಟದ ಹೆಸರನ್ನು ಗುರುತಿಸಿ. ಬಾಕ್ಸ್ ಇದೆ ಮತ್ತೆ ಪೌಡರ್ ಇದೆ, ಎರಡು ಮಿಕ್ಸ್ ಮಾಡಿ ಒಂದು ಆಟದ ನೇಮ್ ಬರುತ್ತೆ. ಸೊ ಅದನ್ನ ಗೆಸ್ ಮಾಡಿ ಹೇಳ್ಬೇಕು. ಓಕೆನಾ? ಲೆಟ್ಸ್ ಸ್ಟಾರ್ಟ್ ದಿ ಟೈಮ್ ನೌ.
ಆನ್ಸರ್ ಏನು? ಬಾಕ್ಸ್. ಓಕೆ, ನಿಮ್ದು ಆನ್ಸರ್ ಗೊತ್ತಿಲ್ಲ? ನಿಮ್ದು ಕುಶಾಲ್? ಪೌಡರ್ ಆನ್ಸರಾ? ಗುಡ್ ಆನ್ಸರ್. ರೈಟ್ ಆನ್ಸರ್ ಏನು ಅಂತ ನೋಡೋಣ. ಓಕೆನಾ ಈಗ? ಓಕೆ, ರೈಟ್ ಆನ್ಸರ್ ಇಸ್ ಬಾಕ್ಸಿಂಗ್. ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮಹಿತ್ ಅಂಡ್ ಬ್ರೋತ್ 3 ಪಾಯಿಂಟ್ಸ್ ನಲ್ಲಿದ್ದಾರೆ ಅಂಡ್ ಕಲ್ಕಿ ಅಂಡ್ ಕುಶಲ್ 2 ಪಾಯಿಂಟ್ಸ್ ನಲ್ಲಿದ್ದಾರೆ. ಫಸ್ಟ್ ರೌಂಡ್ ವಿನ್ನರ್ ಇಸ್ ಮಹಿತ್ ಅಂಡ್ ಬ್ರೋತ್. ಓಕೆ, ಈಗ ನಮ್ ಶೋಗೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಸೊ ವೆಲ್ಕಮ್ ಟು ಮಿಸ್ಟರ್ ಬೋಕಾ. ಓಕೆ, ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು GK ಅಂತಂದ್ರೆ ಜನರಲ್ ನಾಲೆಡ್ಜ್ ಕ್ವಶನ್ಸ್. ಒಂದು ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. 4 ಆಪ್ಷನ್ ಅಲ್ಲಿ 1 ಆನ್ಸರ್ ರೈಟ್ ಇರುತ್ತೆ. ಯಾರು ಫಸ್ಟ್ ಬಲೂನ್ ಟಚ್ ಮಾಡಿ ಹೊಡಿತಾರೋ ಅವ್ರಿಗೆ ಫಸ್ಟ್ ಆನ್ಸರ್ ಇರೋ ಚಾನ್ಸ್ ಸಿಗುತ್ತದೆ. ಅಂಡ್ ಆನ್ಸರ್ ರೈಟ್ ಆದ್ರೆ 1 ಪಾಯಿಂಟ್ ಇರುತ್ತದೆ. ಒಂದ್ ವೇಳೆ ಫಸ್ಟ್ ಬಲೂನ್ ಯಾರು ಹೊಡಿತಾರೋ ಆ ಆನ್ಸರ್ ರಾಂಗ್ ಹೇಳಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಓಕೆನಾ? ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ತಿನ್ನಲಿಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತದೆ? ಆಪ್ಷನ್ ಎ ತರಕಾರಿ ಅಂಗಡಿ, ಆಪ್ಷನ್ ಬಿ ವೆಜಿಟೇಬಲ್ ಮಾರ್ಕೆಟ್, ಆಪ್ಷನ್ ಸಿ ಚಿನ್ನದ ಅಂಗಡಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಲೆಟ್ಸ್ ಸ್ಟಾರ್ಟ್ ದಿ ಟೈಮ್ ನೌ. ಏನ್ ಆನ್ಸರ್? ತರಕಾರಿ ಅಂಗಡಿ. ತರಕಾರಿ ಅಂಗಡಿನಾ? ಓಕೆ, ನಿಮ್ದು ಆನ್ಸರ್? ಯಾವುದು ಅಲ್ಲ. ಯಾವುದೂ ಅಲ್ಲ. ಓಕೆ, ಯಾಕೆ ತರಕಾರಿ ಅಂಗಡಿ ಅಂತ ಅನ್ಕೊಂಡ್ರ? ಅಂದ್ರೆ ತಿನ್ನಲಿಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತದೆ ಅಂತ ನಾವು ಕ್ವಶನ್ ಕೇಳಿದ್ದು. ಯಾಕೆ ತರಕಾರಿ ಅಂಗಡಿ ಅಂದ್ರೆ ಕಾಮನ್ ಆಗಿ ಹೇಳ್ದ ಯಾವ್ದೋ ಒಂದು ಆಪ್ಷನ್ ಅಂತ ಹೇಳ್ಬಿಟ್ಟು ABCD ಅಂತ ಹೇಳ್ಬಿಟ್ಟು. ಸರಿ, ಓಕೆ, ಈಗ ರೈಟ್ ಆರ್ ರಾಂಗ್ ಅಂತ ಆನ್ಸರ್ ನೋಡೋಣ. ಓಕೆನಾ? ರೈಟ್ ಆನ್ಸರ್ ಇಸ್ ಚಿನ್ನದ ಅಂಗಡಿ. ಇಬ್ರು ರಾಂಗು. ಸೊ ಪನಿಷ್ಮೆಂಟ್ ನಿಮ್ಗಿರುತ್ತೆ. ಓಕೆನಾ? ಅಂತ ನಾವು ಕ್ವಶನ್ ಕೇಳಿದ್ದು ತಿನ್ನಲಿಕ್ಕೆ ಆಗದ ಕ್ಯಾರೆಟ್ ಎಲ್ಲಿ ಸಿಗುತ್ತದೆ ಅಂತ ನಾವು ಕ್ವಶನ್ ಕೇಳಿದ್ದು. ತಿನ್ನೋದಕ್ಕೆ ಆಗೋದಿಲ್ಲ ಅಂತ. ಚಿನ್ನ ತಿನ್ನಕ್ಕಾಗುತ್ತಾ? ನಿಮ್ಗೆ ಈಗ ಪನಿಷ್ಮೆಂಟ್ ಏನು ಅಂತಂದ್ರೆ ಅವ್ರ ಟೀಮವ್ರು ಇಲ್ಲಿ ಬಂದು ನಿಂತ್ಕೊಂತಾರೆ. ಸೊ ನೀವು ಯಾವ ತರ ಮಾಡ್ತೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ. ಅವ್ರು ಸೀರಿಯಸ್ ಆಗಿರ್ತಾರೆ. ಸೊ ಅವರನ್ನ ನೀವು ನೆಗೆಸ್ಬೇಕು. ಕ್ವಶನ್ ಬಂದ್ಬಿಟ್ಟು ಪದ ಜೋಡಿಸಿ ಅಂದ್ರೆ ಇದು ರಾಂಗ್ ವರ್ಡ್ಸ್ ಇದೆ. ಈ 4 ಆಪ್ಷನ್ ಅಲ್ಲಿ ಒಂದು ರೈಟ್ ಆನ್ಸರ್ ಇದೆ. ಆಪ್ಷನ್ ಎ ಬಂದ್ಬಿಟ್ಟು ಕುಂಭಕರ್ಣ, ಆಪ್ಷನ್ ಬಿ ಬಂದ್ಬಿಟ್ಟು ಕರ್ಣಕಾಂಬ, ಆಪ್ಷನ್ ಸಿ ಬಂದ್ಬಿಟ್ಟು ಕರ್ಣ, ಆಪ್ಷನ್ ಡಿ ಬಂದ್ಬಿಟ್ಟು ಬಂಕಕರ್ಣ. ಲೆಟ್ಸ್ ದಿ ಟೈಮ್ ಸ್ಟಾರ್ಟ್ ನೌ.
ಆನ್ಸರು? ಕುಂಭಕರ್ಣ. ಏನ್ ಆನ್ಸರ್ ನಿಮ್ದು? ಕುಂಭಕರ್ಣ. ಸೇಮ್ ಆನ್ಸರಾ? ಓಕೆ, ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್ ಈಸ್ ಕುಂಭಕರ್ಣ. ಎರಡು ಟೀಮ್ ನಲ್ಲಿ 3 ಪಾಯಿಂಟ್ಸ್ ಇದೀರಾ, ಈಕ್ವಲ್ ಇದೀರಾ. ಸೊ ಈ ಕ್ವಶನ್ ನಲ್ಲಿ ಯಾರು ಗೆಸ್ ಮಾಡಿ ಹೇಳ್ತಾರೋ ಅವ್ರಿಗೆ ಸೆಕೆಂಡ್ ರೌಂಡ್ ವಿನ್ನರ್ ಆಗ್ತಾರೆ. ಓಕೆನಾ? ಕ್ವಶನ್ ಆನ್ ದಿ ಸ್ಕ್ರೀನ್ ಪ್ಲೀಸ್. ಮೀನುಗಳಿಗೆ ಹೆದರಿಕೆ ಇರುವ ದಿನ. ಮೀನು ಅಂತಂದ್ರೆ ಫಿಶ್, ಹೆದರಿಕೆ ಅಂತಂದ್ರೆ ಭಯ, ಭಯ ಬೀಳುವ ಡೇ ಯಾವುದು ಅಂತ ಹೇಳ್ಬಿಟ್ಟು. ಆಪ್ಷನ್ ಎ ಭಾನುವಾರ, ಆಪ್ಷನ್ ಬಿ ಶುಕ್ರವಾರ, ಆಪ್ಷನ್ ಸಿ ಬಂದ್ಬಿಟ್ಟು ಗುರುವಾರ, ಆಪ್ಷನ್ ಡಿ ಬಂದ್ಬಿಟ್ಟು ಬುಧವಾರ. ಲೆಟ್ಸ್ ದಿ ಟೈಮ್ ಸ್ಟಾರ್ಟ್ ನೌ. ಫಿಶಸ್ ಇದಲ್ವಾ, ಒನ್ ಡೇಗೆ ಭಯ ಬೀಳುತ್ತೆ. ಸಿಲಿ ಕ್ವಶನ್ಸ್ ಇದು. ಆಪ್ಷನ್ ಎ ಭಾನುವಾರ, ಆಪ್ಷನ್ ಬಿ ಬಂದ್ಬಿಟ್ಟು ಶುಕ್ರವಾರ, ಆಪ್ಷನ್ ಸಿ ಬಂದ್ಬಿಟ್ಟು ಗುರುವಾರ, ಆಪ್ಷನ್ ಡಿ ಬಂದ್ಬಿಟ್ಟು ಬುಧವಾರ. ಯಾವುದೇ ಭಯ ಬೀಳುತ್ತೆ ಫಿಶ್? ಅದೇನ್ ಆನ್ಸರು? ಭಾನುವಾರ. ನಿಮ್ದು ಆನ್ಸರು? ಗುರುವಾರ. ಗುರುವಾರ ಅಲ್ಲ. ಓಕೆ, ಹಿಂಗಂದ್ರೆ ಏನ್ ಆನ್ಸರು? ಗೊತ್ತಿಲ್ಲ. ಓಕೆ, ಗೊತ್ತಿಲ್ವಾ? 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಹೇಳ್ಬೋದಲ್ವಾ? ಪನಿಷ್ಮೆಂಟ್ ಬರುತ್ತಪ್ಪ, ಪನಿಷ್ಮೆಂಟ್ ಬರುತ್ತಪ್ಪ. ಆನ್ಸರ್ ಹೇಳಿ. ನೀವೇನ್ ಬಲು ನೋಡ್ದಿಲ್ಲಲ್ವಾ? ಪನಿಷ್ಮೆಂಟ್ ಏನಿರಲ್ಲ. ಯಾವ್ದಾದ್ರು ಒಂದು ಆಪ್ಷನ್. ಬುಧವಾರ. ಓಕೆ, ಬುಧವಾರ ಅಂತ ಯಾಕೆ ಅನ್ಕೊಂಡೆ? ಹೌದು, ರೀಸನ್? ಜಾಸ್ತಿ ಜನ ಫಿಶಿಂಗ್ ಮಾಡ್ತಾರೆ. ಭಾನುವಾರ ಜಾಸ್ತಿ ದಿನ ಫಿಶಿಂಗ್ ಮಾಡಕ್ ಹೋಗ್ತಾರ. ಏನ್ ಮಾಡಕ್ ಹೋಗ್ತಾರೆ? ಫಿಶಿಂಗ್ ಅಂದ್ರೆ ಫಿಶರ್ಸ್ ಹಿಡ್ಕೊಳ್ಳೋದಕ್ಕೆ. ಸಂಡೇ ಹೊತ್ತು ಜಾಸ್ತಿ ಫಿಶರ್ಸ್ ಮಾರ್ತಾರ ಅನ್ಬಿಟ್ಟು. ಇನ್ ಬೇರೆ ದಿನ ಎಲ್ಲ ಶುಕ್ರವಾರ, ಬುಧವಾರ, ಗುರುವಾರ ಮಾಡ್ತಾರೆ. ಅದು ಗೊತ್ತಿಲ್ವಾ? ಹೆಂಗ್ ಹೇಳ್ದೆ ಭಾನುವಾರ ಅಂತ ಹೇಳಿ? ಮಾರ್ತಾರ ತಾನೆ? ಮಾರ್ತಾರ ತಾನೆ? ಮಾಡ್ತಾರೆ. ಪ್ರತಿದಿನ. ಯಾಕೆ ಭಾನುವಾರ ಅಂತ ಹೇಳ್ದ ಆನ್ಸರ್? ಕಾಮನ್ ಆಗಿ ಹೇಳ್ದ, ಇಲ್ಲ ಅಂತಂದ್ರೆ ಕಾಮನ್. ನಿಮ್ದು ಆನ್ಸರು? ಬುಧವಾರ. ಯಾಕೆ ಬುಧವಾರ ಅಂತ ಹೇಳ್ದಿ? ಇವನೆಲ್ಲ ಓಕೆ, ಈಗ ಅಬ್ಸಲ್ಯೂಟ್ಲಿ ರೈಟ್ ಆನ್ಸರ್ ಈಸ್ ಫ್ರೈಡೆ. ಸೊ ಹ್ಯಾಕ್ ಅಂತಂದ್ರೆ ಫ್ರೈಡೆ ಅಂತ ನಾವು ಜನರಲ್ ಆಗಿ ಕೇಳಿರೋದು ಕ್ವಶನ್. ಮೀನುಗಳಿಗೆ ಭಯ ಅಂದ್ರೆ ಫಿಶ್ ಯಾವಾಗ ಮಾರ್ತಾರೆ ಅಂತ ಕೇಳಿಲ್ಲ, ಭಯ ಪಡೋದು ಯಾವ್ಡೆ. ಫ್ರೈಡೆ ಅಂತಂದ್ರೆ ಫ್ರೈ ಮಾಡ್ತಾರಲ್ವಾ, ಸೊ ಆ ದಿನ ಅವ್ರು ಭಯ ಪಡ್ತಾರೆ ಅಂತ ಹೇಳ್ಬಿಟ್ಟು ಕ್ವಶನ್. ಓಕೆನಾ? ಈಗ ಅರ್ಥ ಆಯ್ತಾ? ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗುವಷ್ಟರಲ್ಲಿ ಎರಡೂ ಟೀಮ್ ನಲ್ಲಿ 3 ಪಾಯಿಂಟ್ಸ್ ನಲ್ಲಿ ಈಕ್ವಲ್ ಪಾಯಿಂಟ್ಸ್ ಅಲ್ಲಿ ಇದೀರಾ. ಓಕೆನಾ? ಪಟೇಲ್ ಒಂದೇ ಬತ್. ಏಯ್, ನನಗ್ ಮಾಡೋದು ಸೆಲ್ಯೂಟು, ನನಗ್ ಮಾಡೋದು ಸೆಲ್ಯೂಟು. ಹರಿಸ್ವಾಮಿ. ಇಲ್ಲೊಬ್ನೆಲ್ಲೋ ಸ್ಟೇಷನ್ ಇಲ್ಲ, ಇಲ್ಲೊಬ್ನೇ ಇರೋದು. ಗುಡ್ ಕೈಲಿದ್ಯೋ? ಕರೆಯೋಣ. ಏಯ್, ಯಾರೋ ಇವನು? ಏಯ್, ಗುರುಕನೇ ಇವನು, ನಾನ್ ನಂಬಲ್ಲ. ಗೊರಕೆ ಹೊಡಿತಿದ್ಯಲ್ಲೋ, ಗುರುಕನ ನೀನು? ಏನ್ ಕಾಸ್ಟ್ಯೂಮ್ ಇದು? ಮಿಲಿಟರಿ ಡ್ರೆಸ್ ಹಾಕಿದ್ಯಲ್ಲೋ? ಮಿಲಿಟರಿ ಹಾಕ್ಬೇಕು ಅನ್ಕೊಂಡಿದ್ದೆ ಸರ್, ಅದಕ್ಕೆ ಸರ್. ಯಾಕಾಗಿಲ್ಲ? ಸರ್, ಬಿಕಾಸ್ ಆಫ್ 10th ಫೈಲ್. ನಾನಿಬ್ರಿಗೂ ಕ್ವಶನ್ ಕೇಳ್ತೀನಿ, ಯಾರು ಆನ್ಸರ್ ಮಾಡಿದ್ರೆ ಅವರು ಪೊಲೀಸ್ ಅಂತ ನಾನು ಒಪ್ಕೊಂತೀನಿ, ಇಲ್ಲಾಂದ್ರೆ ಇಲ್ಲ. ಆಯ್ತಾ? ಆಯ್ತು ಸರ್. ಎವರೆಸ್ಟ್ ಎತ್ತು ಸರ್, ನನ್ನೊಬ್ನೇ ಎವರೆಸ್ಟ್ ಎತ್ತಕ್ಕಾಗಲ್ಲ ಸರ್. ಒಂದ್ ಜನನ್ ಕಳ್ಸಿ ಸರ್ ಎತ್ತೈನೆ, ಜನನ್ ಕಳ್ಸಿ ಸರ್ ಎತ್ತೈನೆ. ಎವರೆಸ್ಟ್ ಎತ್ತು ಅಂದ್ರೆ ಎತ್ತೋದಲ್ಲ, ಎವರೆಸ್ಟ್ ಎತ್ತರ ಎಷ್ಟು ಅಂತ. ಯಾರೇ ಇವನು? ನಿನ್ಗೆ ಎ ಬಿ ಸಿ ಡಿ. ಡಿ ಇ ಇ.
ಮಾಡೋಣ. ಥರ್ಡ್ ರೌಂಡ್ ಅಂದ್ರೆ ಗೇಮ್ಸ್ ಇರುತ್ತೆ ಅಂತಂದ್ರೆ ಇಂಡೋರ್ ಗೇಮ್ಸ್ ಇರುತ್ತೆ. ಇಂಡೋರ್ ಗೇಮ್ಸ್ ಅಲ್ಲಿ ಬಂದ್ಬಿಟ್ಟು ಏನಂತಂದ್ರೆ ನಿಮ್ಗೆ ಬಲೂನ್ಸ್ ಇರುತ್ತೆ. ಬಲೂನ್ಸ್ ಕಾಲ್ಗೆ ಕಟ್ ಹಾಕ್ತೀವಿ, ಓಕೆನಾ? ನಿಮ್ಮ ಬಲೂನ್ಸ್ ಅನ್ನ ನೀವೇ ಸೇಫ್ಟಿಯಾಗಿ ಇದ್ ಮಾಡ್ಕೋಬೇಕು ಅಂತಂದ್ರೆ ಆಪೋಸಿಟ್ ಟೀಮ್ ಹೊಡಿಯಕ್ ಬರ್ತಾರೆ, ಓಕೆನಾ? ಯಾರು ಫಸ್ಟ್ ಬಲೂನ್ ಹೊಡಿತೈತೋ ಅವ್ರಿಗೆ ಆ ಪಾಯಿಂಟ್ ಇರಲ್ಲ. ಬಲೂನ್ ಹಾಗೆ ಇರುತ್ತಲ್ಲ ಅವ್ರಿಗೊಂದು ಪಾಯಿಂಟ್ ಇರುತ್ತೆ. ಆಡಲು ಬರುತ್ತಿದ್ದಾರೆ ನಮ್ಮ ಮಹಿತ್ ಅಂಡ್ ಕಲ್ಕಿ. ಅಂದ್ರೆ ನಿಮ್ ಕಾಲ್ ಬಲೂನ್ಸ್ ಕಟ್ಟಿದೆ ಅಲ್ವಾ, ಫಸ್ಟ್ ಯಾರು 2 ಬಲೂನ್ಸ್ ಅನ್ನು ಹೊಡಿತಾರೋ ಅವ್ರಿಗೆ 1 ಪಾಯಿಂಟ್ ಇರುತ್ತೆ. ನಿಮ್ ಬಲೂನ್ಸ್ ಅನ್ನ ನೀವೇ ಹೊಡ್ಕೊಳಂಗಿಲ್ಲ, ಆಪೋಸಿಟ್ ಟೀಮ್ ಬಲೂನ್ ಹೊಡಿಬೇಕು, ಓಕೆನಾ? ಅವ್ರ ಕಾಲ್ ಕಟ್ಟಿರೋದು ಫಸ್ಟ್ ಯಾರು ಬಲೂನ್ ಹೊಡಿತಾರೋ ಅವ್ರಿಗೆ 1 ಪಾಯಿಂಟ್ ಇರುತ್ತೆ. ಅಂದ್ರೆ 2 ಬಲೂನ್ಸ್ ಹೊಡಿಬೇಕು. 2 ಬಲೂನ್ಸ್ ಯಾರು ಹೊಡಿತಾರೋ ಫಸ್ಟ್ ಅವ್ರಿಗೆ 1 ಪಾಯಿಂಟ್ ಇರುತ್ತೆ, ಓಕೆನಾ? ಈ ರೌಂಡ್ ನಲ್ಲಿ ವಿನ್ ಆಗಿದ್ದು ಕಲ್ಕಿ. ಟೋಟಲ್ ಪಾಯಿಂಟ್ಸ್ ಬಂದ್ಬಿಟ್ಟು ಕಲ್ಕಿ ಟೀಮ್ಗೆ 4 ಪಾಯಿಂಟ್ಸ್ ಅಂಡ್ ಮಹಿತ್ ಬಂದ್ಬಿಟ್ಟು 3 ಪಾಯಿಂಟ್ಸ್ ಟೀಮ್ಗೆ. 3 ರೌಂಡ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಕಲ್ಕಿ ಟೀಮ್ ಅನ್ನು ವಿನ್. ಸಬ್ಸ್ಕ್ರೈಬ್ ಟು ಓಕೆ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ. ಇದೇ ತರ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಯಾಕೆ ತಡ ಮಾಡ್ತೀರಾ? ಈಗಲೇ ಕರೆ ಮಾಡಿ ಕೆಳಗಡೆ ಇರುವಂತಹ ನಂಬರ್ಗೆ.